ಬುದ್ಧಿ ಸ್ವಲ್ಪ ಕಾಲಾವಕಾಶ ಕೊಡಿ, ಕೊಟ್ಬಿಡ್ತೀನಿ. ಸಾಕ್ ನಿಲ್ಸಯ್ಯ, ಈ ಮಾತನ್ನ ಕೇಳಿ ಕೇಳಿ ಸಾಕಾಯ್ತು. ಎರಡ್ ಹಾಕಿದ್ರೆ ದುಡ್ಡು ತನಗೆ ಬರುತ್ತೆ. ಸರಿ, ಒಂದ್ ಕೆಲ್ಸ ಮಾಡು, ಈ ಸಾಲ ತೀರ್ಸೋವರೆಗೂ ಹೊಸಾಕರ ಎರಡನ್ನು ಎಳ್ಕೊಂಡೋಗಿರ್ತೀನಿ. ನೀ ಸಾಲ ತೀರ್ಸಿದ ಮ್ಯಾಕೆ ಬಂದ್ ಎಳ್ಕೊಂಡೋಗು. ಹೊಸಾಕರ ಎರಡನ್ನ ಎಳ್ಕೊಂಡ್ರೆ ಶಾಂತ, ನಾವು ನಿರ್ಧಾರಕ್ಕೆ ಬಂದೀವಿ. ಅದ್ರ ಬಗ್ಗೆ ಮಾತಾಡಕ್ಕೆ ನೀನು ಬರಕ್ಕೆ ಹೇಳಿದ್ದು. ನೀವೇನೇ ನಿರ್ಧಾರ ತಗೊಂಡ್ರು ಅದು ಸರಿಯಾಗೇ ಇರ್ತೈತೆ. ಅದಕ್ಕೆ ನಾನು ಯಾವತ್ತಾದ್ರೂ ತಡೆ ಹಾಕಿದೀನಾ? ಶಾಂತ, ನಾನು ಅದೃಷ್ಟವಂತ, ಬಹಳ ಅದೃಷ್ಟವಂತ. ನಿನ್ನಂತ ಹೆಂಡತಿನ ಪಡೆಯಕ್ಕೆ ನಾನು ಪುಣ್ಯ ಮಾಡೀನಿ. ನಾನು ರೀ ಪುಣ್ಯ ಮಾಡಿರ್ಬೇಕು ನಿಮ್ಮಂತ ಗಂಡನ್ ಪಡೆಯೋಕೆ. ರಾಮಣ್ಣ, ಚೆನ್ನಾಗಿದ್ದೀಯಾ? ಬಾ, ಟೀ ಕುಡಿಯುವಂತೆ. ಪರವಾಗಿಲ್ಲ ಶಿವಪ್ಪ, ಔಷಧದ ಕೆಲಸ ಅದೇ, ಆಮ್ಯಾಗ ಬರ್ತೀನಿ. ಯಾರಿಗೆ ಕೆಲಸ ಇಲ್ಲ ರಾಮಣ್ಣ, ಬಾಪ ಟೀ ಕುಡ್ಕೊಂಡು ಹೋಗುವಂತೆ. ಪರವಾಗಿಲ್ಲ ಶಿವಪ್ಪ, ಸ್ವಲ್ಪ ಟೀ ಕುಡ್ಕೊಂಡು ಹೋದ್ರೆ ಕೆಲಸ ಕೊಟ್ಟೋಗಲ್ಲ. ಬಾ. ನೋಡ್ ರಾಮಣ್ಣ, ನಿನಗ್ ಬಂದಿರೋ ಕಷ್ಟ ಸ್ವಲ್ಪ ಜಾಸ್ತಿನೇ. ಏನ್ ಮಾಡೋದು, ಹಾಳಾದಿ ರಾಜಕೀಯದವರು ಅವ್ರ ಜಮೀನು ಎಲ್ಲಿರುತ್ತೆ ಅಲ್ಲಿ ರಿಗ್ನೋಡ್ ಮಾಡ್ತಾರೆ. ನೋಡ್ ರಾಮಣ್ಣ, ಇವರು ನನ್ನ ಸ್ನೇಹಿತರು, ಬೆಂಗಳೂರಿಂದ ಬಂದವ್ರೆ. ಇವ್ರಿಗೆ ಗೊತ್ತಿರೋರ್ ಮನೆಗೆ 2 ಮಕ್ಕಳು ಕೆಲ್ಸಕ್ಕೆ ಬೇಕಂತೆ. ಪಾಪ ನೀನು ತುಂಬಾ ಕಷ್ಟದಲ್ಲಿದ್ದೀಯಾ. ಹೆಂಗೂ ನಿನ್ ಮನೇಲಿ 2 ಮಕ್ಕಳವೆ, ಕಳಿಸ್ಕೊಟ್ರೆ ನಿಂಗೂ ಒಳ್ಳೇದಾಗತ್ತೆ. ಒಳ್ಳೆ ಊಟ, ಒಳ್ಳೆ ಬಟ್ಟೆ, ಜೊತೆಗೆ ತಿಂಗಳ ಸಂಬಳ. ಇಲ್ಲ ಸ್ವಾಮಿ, ಮಕ್ಕಳನ್ನ ಕೆಲ್ಸಕ್ಕೆ ಕಳಿಸಿ ನಾವು ಊಟ ಮಾಡೋದು ಅಂದ್ರೆ ಮನ್ಸಾಕೋ ಒಪ್ಪಲ್ಲ ಸ್ವಾಮಿ. ನೋಡ್ರಾಮಣ್ಣ, ನಿನ್ನ ಒಳ್ಳೇದು ಕೇಳ್ತಾ ಇದ್ದೀನಿ. ಕಷ್ಟದಲ್ಲಿರೋ ನಿನ್ನ ಮಕ್ಕಳು ಸ್ವಲ್ಪ ದಿನನಾದ್ರೂ ಚೆನ್ನಾಗಿರ್ಬೋದಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಇಲ್ಲ, ನನ್ನ ಮನಸ್ಸು ಒಪ್ಪಲ್ಲ. ನೋಡ್ರಾಮಣ್ಣ, ನಿನ್ ಕಷ್ಟ ನೋಡಿ ಹೇಳಿದೆ ಅಷ್ಟೇ. ನಿನ್ಗೇನು ಪರ್ಮನೆಂಟ್ ಆಗಿ ಕಳ್ಸೋತ್ ಹೇಳಿದ್ನ? ಸ್ವಲ್ಪ ದಿನ ಅಷ್ಟೇ. ನಿನ್ ಕಷ್ಟ ತೀರಿದ ಮೇಲೆ ಕರ್ಕೊಂಡು ಬಂದ್ರೆ ಆಯ್ತು. ಆಮೇಲೆ ರಿಂಗ್ ರೋಡ್ ಬಂದ್ರೆ ನೀನೇನು ಕಮ್ಮಿನಾ? ನೀನು ದೊಡ್ಡ ಶ್ರೀಮಂತಾನೆ. ನನ್ನ ಮನ್ಸು ಯಾಕೋ ಒಪ್ಪಕ್ಕಿಲ್ಲ ಶಿವಪ್ಪ. ಬರ್ತೇನೆ ಶಿವಪ್ಪ. ಎಲ್ಲ ನಿನ್ ಒಳ್ಳೇದ್ ಕೇಳಿದೇನೆ. ಮನೆಗೆ ಹೋಗಿ ಯೋಚನೆ ಮಾಡ್ರಮಣ್ಣ. ಏನ್ ರಮಣ, ಎಲ್ಲಿಗೆ ಹೊಂಟಿದೀಯಾ? ಎಲ್ಲಾರನ್ನು ಸಾಯಿಸಿ ನೀನು ಆತ್ಮಹತ್ಯೆ ಮಾಡ್ಕೋಬೇಕು ಅಂತನಾ? ಕಷ್ಟ ಬಂದ್ಬಿಡ್ತು ಅಂತ ಆತ್ಮಹತ್ಯೆ ಮಾಡ್ಕೊಂಡ್ರೆ ಈ ಭೂಮಿನೇ ಸುಡ್ಗಾಡಾಗೋಯ್ತದೆ. ಏನು ಪಾಪ ಮಾಡ್ದೆ
ನಿನ್ನ ಮಕ್ಕಳು ಮತ್ತು ಹೆಂಡತಿ ಯಾಕೆ ಸಾಯ್ಬೇಕು ಅಂತ. ನಿನಗೊಂದು ಒಳ್ಳೆ ಪರಿಹಾರ ಸಿಕ್ಕೈತೆ. ನಿಮ್ ಮಕ್ಕಳಿಗೆ ಹೊಟ್ಟೆ ತುಂಬಾ ಊಟ, ಒಳ್ಳೆ ಬಟ್ಟೆ, ಜೊತೆಗೆ ದುಡ್ಡುನೂ ಕೊಡ್ತೀನಿ ಅಂತ ಹೇಳ್ತಾವ್ರೆ. ಪ್ರಪಂಚದಲ್ಲಿ ಏನ್ ಬಂದ್ರು ಎದುರ್ಸ್ ಬಾಳ್ಬೇಕೆ ಹೊರತು ಏಡಿಯಾಗಿ ಆತ್ಮಹತ್ಯೆ ಮಾಡ್ಕೋಬಾರ್ದು. ಹೌದು, ನಾವ್ಯಾಕೆ ಸಾಯ್ಬೇಕು? ಹೌದು, ನಾವೆಲ್ಲ ಯಾಕೆ ಸಾಯ್ಬೇಕು? ನಾನು ಯಾಕೆ ಸಾಯ್ಬೇಕು? ಎಲ್ಲಾರು ನಾನು ಯಾಕೆ ಸಾಯ್ಬೇಕು? ಏನೋ ಮಾತಾಡ್ಬೇಕಂತ ಕರೆದ್ರಿ, ಇಷ್ಟು ಕಷ್ಟಪಟ್ಟು ನಡೀತಿದ್ದೀರಾ, ಏನ್ ವಿಷಯ ಬಂದ್ ಹೇಳ್ರಿ. ಈ ಸಮಾಜ ನಮ್ ಬಗ್ಗೆ ಏನ್ ಹೇಳ್ತದೆ? ಏನನ್ನುತ್ತೀರಿ? ನಾವೆಲ್ಲ ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಈ ಸಮಾಜ ನಮ್ಮನ್ನ ನೋಡಿ ಅಯ್ಯೋ ಪಾಪ ಅನ್ನತ್ತೆ. ನಾವೆಲ್ಲ ಜೀವಂತವಾಗಿದ್ದು ಗಂಜಿಗೂ ದಾರಿ ಇಲ್ಲದೆ ಕಷ್ಟಪಡುವಾಗ ಈ ಸಮಾಜ ನಮ್ಗೆ ಉಪಕಾರ ಮಾಡಲ್ಲ ರೀ. ಸಾಕು ಸಾಕು ರೀ, ಈ ಸಮಾಜಕ್ಕೋಸ್ಕರ ನಾಡಿದವರೆಗೂ ಬಾಳಿ ಸಾಕು. ನಾವು ನಮ್ಮ ಮಕ್ಕಳು ಬಾಳು ಚೆನ್ನಾಗಿರ್ಲಿ ಅನ್ನೋದಕ್ಕೋಸ್ಕರ ಮಕ್ಕಳನ್ನ ಕೆಲ್ಸಕ್ಕೆ ಕಳ್ಸೋದ್ರಲ್ಲಿ ಯಾವ ತಪ್ಪು ಇಲ್ಲ ರೀ, ಯಾವ ತಪ್ಪು ಇಲ್ಲ. ಅದಕ್ಕಲ್ಲ ಸಂತ, ಗೊತ್ತಿರೋ ಮಕ್ಕಳನ್ನ ಶಾಲೆ ಕಳ್ಸೋದ್ ನಿಲ್ಸಿ ಕೆಲ್ಸಕ್ಕೆ ಕಳ್ಸೋದು ಅಂದ್ರೆ ನನ್ ಮನ್ಸಿಗೆ ಬಹಳ ಕಷ್ಟ ಆಯ್ತದೆ. ನಮ್ ಪರಿಸ್ಥಿತಿ ಏನ್ ಮಾಡ್ಲಿ? ಕುಟುಂಬನೇ ವಿಷ ಕುಡಿದು ಆತ್ಮಹತ್ಯೆ ಮಾಡ್ಕೊಂಡು ಸಾಯೋದಕ್ಕಿಂತ ಇದೆಷ್ಟೋ ವಾಸಿ. ನಮ್ ಮಕ್ಕಳಾದ್ರೂ ಒಳ್ಳೆ ಊಟ, ಒಳ್ಳೆ ಬಟ್ಟೆಯಿಂದ ಚೆನ್ನಾಗಿ ಬಾಳ್ಲಿ. ನೋಡಿ, ನಾವೇನು ತಪ್ಪು ಮಾಡಿಲ್ಲ ರೀ. ನಮ್ ಪರಿಸ್ಥಿತಿ ಹಿಂಗ್ ಮಾಡಿಸ್ತಾ ಐತೆ. ನಮ್ ಮಕ್ಕಳು ನಮ್ ಮಾತು ಯಾವತ್ತೂ ಮೀರಕ್ಕಿಲ್ಲ ರೀ. ಅಮ್ಮ, ಅಪ್ಪನ ಭದ್ರವಾಗಿ ನೋಡ್ಕೊಳ್ಳಿ. ಯಾವುದೇ ಸಾಲಗಾರ ಅಂದ್ರೆ ಧೈರ್ಯವಾಗಿ ಹೇಳಿ, ಅವ್ರ ಸಾಲನ ತೀರಿಸ್ತೀವಿ ಅಂತ. ನೀವು ಸಮಯಕ್ಕೆ ಸರಿಯಾಗಿ ಊಟ ಮಾಡಿಮ್ಮ. ಹೋಗ್ ಬರ್ತೀವಮ್ಮ. ಹೋಗ್ ಬರ್ತೀವಪ್ಪ, ಹೋಗ್ ಬರ್ತೀವಪ್ಪ, ಹೋಗ್ ಬರ್ತೀವಮ್ಮ. ಅಪ್ಪ, ನೀವು ನಮ್ಮ ಹತ್ರ ಕ್ಷಮೆ ಕೇಳ್ಬಾರ್ದಪ್ಪ. ಅಪ್ಪ ಅಮ್ಮನ್ ಪ್ರಾಣ ಕಾಪತ್ ಬರುವಾಗ ಮಕ್ಕಳು ಅವ್ರಿಗೋಸ್ಕರ ದುಡಿಯೋದ್ರಲ್ಲಿ ತಪ್ಪೇನಿಲ್ಲಪ್ಪ. ನೀವ್ ಹೇಳ್ಕೊಟ್ಟಿರೋ ನೀತಿ ನ್ಯಾಯ ನಮ್ ಒಳ್ಳೇದಕ್ ಕಾರಣ ಆಗತ್ತೆ. ಇಂಥ ಪರಿಸ್ಥಿತಿಲಿ ನಮ್ ಹೆತ್ತವ್ರನ್ನ ಕಾಪಾಡೋದು ನಮ್ ಕರ್ತವ್ಯ. ನೀವಿಬ್ರು ನಮ್ಮ ಮಕ್ಕಳಲ್ಲಪ್ಪ, ನೀವಿಬ್ರು ನಮ್ಮ ಮಂದೆಯವರು.